ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಾವ್ಯನಯನ ಯೂಟ್ಯೂಬ್ ಚಾನಲ್. ನಾನು ಸುಷ್ಮಾ. ಬನ್ನಿ, ಇವತ್ತು ರಾತ್ರಿ ಉಳಿದಿರೋ ಅನ್ನದಿಂದ ಪರೋಟ ಯಾವ ಥರ ಈಸಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಒಂದು ಬೌಲಷ್ಟು ನಾನು ರಾತ್ರಿ ಉಳಿದಿರೋ ಅನ್ನ ತಗೊಂಡಿದ್ದೀನಿ. ನೀವು ಬಿಸಿ ಅನ್ನ ಕೂಡ ತೊಗೋಬೋದು. ನೋಡಿ, ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಬರ್ತೀನಿ. ಪೇಸ್ಟ್ ಥರ ಆಗಬೇಕು. ಇದೇ ಕಪ್ಪಲ್ಲಿನೇ ಅರ್ಧ ಕಪ್ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ನೋಡಿ, ಅರ್ಧ ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. ಅದೇ ಬಟ್ಲಲ್ಲಿನೇ ನುಣ್ಣಗೆ ಪೇಸ್ಟ್ ಥರ ಮಾಡ್ಕೊಂಬರೋಣ ಇದನ್ನು. ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮಗೆ ಬರುತ್ತದೆ ಫ್ರೆಂಡ್ಸ್. ನೋಡಿ, ಆಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು. ನೋಡಿ, ಇವಾಗ 2 ಕಪ್ಪಷ್ಟು ನಾನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. 1 ಕಪ್ ಹಾಕಿದ್ದೀನಿ. ಇವಾಗ ಇನ್ನೊಂದು ಕಪ್ಪು, 2 ಕಪ್ ಮೈದಾ ಹಿಟ್ಟಿಗೆ 1 ಕಪ್ ಅನ್ನ ಸರಿ ಹೋಗುತ್ತೆ. ನೋಡಿ, ಇದಕ್ಕೆ ರುಚಿಗೆ ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಏನು ಹಾಕ್ಕೊಂಡು ಕಲಿಸ್ಕೊಳ್ಳೋದೇನು ಬೇಡ. ಏನು ರುಬ್ಕೊಂಡಿದ್ದೀವಲ್ಲ ಅನ್ನನ, ಅದನ್ನು ಮಾತ್ರ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕು. 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಅಡುಗೆ ಎಣ್ಣೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಕೊಂಬಂದ್ವಲ್ಲ ರಾತ್ರಿ ಅನ್ನನ, ಅದನ್ನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಮೊದಲು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ, 2 ಕಪ್ ಅನ್ನಕ್ಕೆ ಇದು ಸರಿ ಹೋಗುತ್ತೆ. ಎಲ್ಲವನ್ನು ಹಾಕಿ ಹೋಳಿಗೆ ಹಿಟ್ಟು ರೆಡಿ ಮಾಡ್ತೀವಲ್ಲ ಆ ಆಕಾರ ಅಷ್ಟು ಮೆದುವಾಗಿ ಕಲಿಸ್ಕೋಬೇಕು ಇದನ್ನು. ನೋಡಿ, ಒಬ್ಬಟ್ಟಿಗೆ ಮಾಡ್ಕೊತೀವಲ್ಲ ಆ ಥರ ಹಿಟ್ಟಾಗಬೇಕಿದು. ನೋಡಿ, ಎಲ್ಲವನ್ನು ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಬನ್ನಿ. ನೀರು ಸ್ವಲ್ಪನೂ ಕೂಡ ಹಾಕೋ ಹಾಗಿಲ್ಲ, ಅದರಲ್ಲೇ ಕಲಿಸ್ಕೋಬೇಕು. ನೋಡಿ, ಹಾಗೇನಾದರೂ ನಿಮಗೆ ನೀರು ಬೇಕೇ ಅಂದರೆ ಅದೇ ಜಾರ್ಗೆ ಒಂದು 4 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ನೀವು ಕಲಿಸ್ಕೋಬೋದು. ನೋಡಿ, ಹಿಟ್ಟಿನ ಹದ ಇಷ್ಟಿದೆ. ಇದಕ್ಕೆ 1 ಟೇಬಲ್ ಸ್ಪೂನು ಎಣ್ಣೆ ಸವರ್ಕೊಂಡು ಹಾಗೆ ಎತ್ತಿಟ್ಕೊಳ್ಳೋಣ. ಹಿಟ್ಟು ಒಣಗಬಾರ್ದಿದು, ಅದಕ್ಕೋಸ್ಕರ ನಾನು ಮೇಲೆ 1 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸ್ಮೂತಾಗಿ ಕಲಿಸ್ಕೋಬೇಕು. ನೋಡಿ, ಇಷ್ಟಿದ್ರೆ ಸಾಕು. ಇದನ್ನು ಮುಚ್ಚಳ ಮುಚ್ಚಿ ಒಂದು 15 ನಿಮಿಷ ಅಥವಾ 20 ನಿಮಿಷ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ನೋಡಿ, ಇದು ಒಂದು 20 ನಿಮಿಷ ನೆನಿಬೇಕು. ನೋಡಿ, ಇವಾಗ ಹಿಟ್ಟು ನೆನೆದಿದೆ. ಇವಾಗ ತೋರಿಸ್ತಾ ಇದ್ದೀನಿ. 20 ನಿಮಿಷ ಆದಮೇಲೆ ಹಚ್ಚಕ್ಕೆ ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ನೋಡಿ, ಎಷ್ಟು ಮೆತ್ತಗೆ ನೋಡಿ ಸ್ಮೂತಾಗಿ ನೆನೆದಿದೆ ಹಿಟ್ಟು. ಚಪಾತಿ ಮನೆಗೆ ಹಿಟ್ಟು ನೋಡಿ ಹಾಕೋತಾ ಇದ್ದೀನಿ. ಚಪಾತಿ ಮನೆಗೆ ಸ್ವಲ್ಪ ಹಿಟ್ಟು ಹಚ್ಕೊಳ್ಳಿ. ಹಾಗೆ ಇಲ್ಲಾಂದರೆ ಎಣ್ಣೆ ಕೂಡ ಸ್ವಲ್ಪ ಹಚ್ಕೋಬೋದು. ನೋಡಿ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇವಾಗ ಮತ್ತೆ ಒಂದು ಸಲ ಸುಮ್ಮನೆ ನಾದ್ಕೊಳ್ಳೋಣ. ನೋಡಿ, ಇಷ್ಟು ಹಿಟ್ಟು ನೆನೆದಿದೆ. ಇದು ಮತ್ತೇನು ಕಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾದ್ಕೊಳ್ಳೋದು. ನೋಡಿ, ಇಷ್ಟು ಮೆದುವಾದರೆ ಸಾಕು. ಇವಾಗ ಇದನ್ನು ಉದ್ದಕ್ಕೆ ಲಟ್ಟಿಸ್ಕೊಳ್ಳೋಣ. ನೋಡಿ, ಈ ಥರ ಮಾಡಿಕೊಂಡು ಉಳ್ಳಿ ಥರ ಉದ್ದಕ್ಕೆ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಚಪಾತಿಗೆ ಉಳ್ಳಿ ತೊಗೊತೀವಲ್ಲ ಅಷ್ಟು ತಗೊಂಡ್ರೆ, ನೋಡಿ ಇಷ್ಟು ತಗೊಂಡಿದ್ದೀನಿ ನಾನು. ಒಂದೊಂದು ಉಳ್ಳಿ ಆಗುತ್ತಲ್ಲ ಚಪಾತಿಗೆ, ಅಷ್ಟು ತಗೊಂಡಿದ್ದೀನಿ. ನೋಡಿ, ಈ ಥರನೇ ಎಲ್ಲವನ್ನು ಕಟ್ ಮಾಡಿ ಒಂದೇ ಅಳತೆಯಲ್ಲಿ ಇಟ್ಕೊಳ್ಳಿ. ಆವಾಗ ನಿಮಗೆ ಮಾಡೋಕ್ಕೂ ಈಜಿ ಆಗುತ್ತೆ. ನೋಡಿ, ನಾನು ಈ ಥರ ಮಾಡ್ತೀನಿ. ನೋಡಿ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊತೀನಿ, ಮತ್ತೆ ಹಚ್ಕೊಂಡು ನೋಡಿ ಈ ಥರ ಸ್ವಲ್ಪ ನೋಡಿ ಒಬ್ಬಟ್ಟನ್ನ ಹೂರಣ ಎಲ್ಲ ಹಾಕಿ ಮಾಡ್ತೀವಲ್ಲ ಆ ಥರ ಇದನ್ನು ಹಿಟ್ಟನ್ನು ನೋಡಿ ಹದ ಮಾಡ್ಕೋಬೇಕು. ನೋಡಿ, ಇವಾಗ ಉಳ್ಳಿ ಮಾಡ್ಕೋತಾ ಇದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದನ್ನು ಲಟ್ಟಿಸಿ ತೋರಿಸ್ತೀನಿ ಬನ್ನಿ. ಇವಾಗ ಚಪಾತಿ ಮನೆಗೆ ಹಿಟ್ಟು ಉದುರಿಸ್ಕೊಂಡು ನೋಡಿ ಉಳ್ಳಿಗೂ ಸ್ವಲ್ಪ ಹಿಟ್ಟು ಹಚ್ಚಿಬಿಟ್ಟು ಇವಾಗ ಲಟ್ಟಿಸ್ಕೊಳ್ಳೋಣ. ಹೋಟ್ಲಲ್ಲಿ ಮಾಡ್ತಾರೆ ಪರೋಟ, ತುಂಬ ಗಟ್ಟಿಯಾಗಿರುತ್ತೆ, ತಿನ್ನಕ್ಕಂತೂ ಆಗೋದೇ ಇಲ್ಲ. ಆದರೂ ಏನು ಮಾಡೋದು, ಬ್ಯಾಚುಲರ್ ಪಾಪ ಹೋಗಿ ಹೋಟ್ಲಲ್ಲೇ ತಿನ್ನಬೇಕಾಗುತ್ತೆ. ಅದೇ ಥರ ಮನೆಯಲ್ಲೇ ನೀವು ನೋಡಿ ಈಸಿಯಾಗಿ ಮಾಡ್ಕೋಬೋದು. ಏನು ಜಾಸ್ತಿ ಕೆಲಸ ಇಲ್ಲ. ರಾತ್ರಿ ಏನಾದರೂ ಅನ್ನ ಉಳಿದಿರ್ತೈತಲ್ಲ ಆವಾಗ ಕಲಿಸ್ಕೊಂಡು ಈ ಥರ ಮಾಡ್ಕೋಬೋದು. ನೋಡಿ, ಚಟ್ನಿ ಆಗಲಿ ಸಾಂಬಾರು ಯಾವಾಗ ಅದು ಯಾಕಾದರೂ ತಿನ್ಬೋದು. ನೋಡಿ, ಈ ಥರ ಚಪಾತಿ ಆಕಾರ ಲಟ್ಟಿಸ್ಕೋಬೇಕು ರೌಂಡಾಗಿ. ನೋಡಿ, ಇಷ್ಟು ರೌಂಡಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆಲ್ಲ ಸುತ್ತಲೂ
ಎಣ್ಣೆ ಹಚ್ಕೊಳ್ಳೋಣ. ಸ್ವಲ್ಪನೂ ಬಿಡದಂಗೆ ಎಲ್ಲ ಕಡೆ ಎಣ್ಣೆ ಸವರ್ಕೋಬೇಕು. ಇವಾಗ ಇದ್ರ ಮೇಲೇ ಹಿಟ್ಟು ಉದುರಿಸ್ಕೊಳ್ಬೇಕು. ನೋಡಿ, ಎಲ್ಲ ಕಡೆ ಹಿಟ್ಟು ಈ ಥರ ಉದುರಿಸ್ಕೋಬೇಕು. ಒಂದು ಕಡೆಯಿಂದ ಅರ್ಧ ಮತ್ತೆ ಫೋಲ್ಡ್ ಮಾಡಬೇಕು. ನೋಡಿ, ಅರ್ಧವರೆಗೂ ನೋಡಿ ಈ ಥರ. ಇದಕ್ಕೆ ಮತ್ತೆ ಎಣ್ಣೆ ಸವರ್ಕೋಬೇಕು. ನೋಡಿ, ಇದಕ್ಕೆ ಮತ್ತೆ ಹಿಟ್ಟು ಹಾಕ್ಕೋಬೇಕು. ನೋಡಿ ಈ ಥರ ತಿರ್ಗಾ ಅದನ್ನು ಕೂಡ ಫೋಲ್ಡ್ ಮಾಡಬೇಕು. ಮಾಡಿ ಇದಕ್ಕೂ ಕೂಡ ಎಣ್ಣೆ ಹಚ್ಕೋಬೇಕು. ನೋಡಿ, ಇವಾಗ ಇದಕ್ಕೂ ಕೂಡ ಹಿಟ್ಟನ್ನು ಉದುರಿಸ್ಕೊಳ್ಬೇಕು. ನೋಡಿ, ಇವಾಗ ಮತ್ತೆ ಆ ಕಡೆಯಿಂದ ಒಂದು ಸತಿ ಮಡಚ್ಕೊಳ್ಳೋಣ. ನೋಡಿ ಈ ಥರ ಇದಕ್ಕೂ ಕೂಡ ಎಣ್ಣೆ ಹಚ್ಕೊಳ್ಳೋಣ. ನೋಡಿ, ಇದಕ್ಕೂ ಕೂಡ ಹಿಟ್ಟನ್ನು ಉದುರಿಸ್ಕೊಳ್ಳೋಣ. ಹಾಗೆ ಈ ಕಡೆದನ್ನು ತಗೊಂಡು ಅದ್ರ ಮೇಲೆ ಹಾಕಿ ಹಿಟ್ಟು ಅಥವಾ ಎಣ್ಣೆ ಹಿಟ್ಟೇನು ಉದುರಿಸ್ಕೊಂಡು ಇವಾಗ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಪರೋಟ ಆಕಾರನ ಲಟ್ಟಿಸ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಹಿಟ್ಟು ಹಾಕ್ಕೊಂಡು ಎಲ್ಲವನ್ನು ಇದೇ ಥರ ಮಾಡಿ ಮೊದಲೇ ಇಟ್ಕೊಳ್ಳಿ. ತಟ್ಟೆಯಲ್ಲಿ ಈಸಿಯಾಗಿ ಲಟ್ಟಿಸ್ಕೋಬೋದು. ಒಂದೇ ಸತಿ ಒಂದೊಂದೇ ಮಾಡ್ತಾಯಿದ್ರೆ ಲೇಟ್ ಆಗಿಬಿಡುತ್ತೆ. ಈ ಥರ ಉಳ್ಳಿನ ಮಡಚಿಬಿಟ್ಟು ಎಲ್ಲ ಎಣ್ಣೆ ಹಿಟ್ಟು ಎಲ್ಲ ಸವರಿ ತಟ್ಟೆಯಲ್ಲಿ ಇಟ್ಕೊಂಡ್ರೆ ಈ ಥರ ಮಾಡ್ಕೋಬೋದು. ನೋಡಿ, ಇವಾಗ ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಮೂಲೆನೇ ಲಟ್ಟಿಸ್ಕೊಳ್ಳಿ. ಪರೋಟ ಹದನೇ ಬರುತ್ತೆ, ಪರೋಟ ಶೇಪೇ ಬರುತ್ತೆ. ನೋಡಿ ಈ ಥರ. ನೋಡಿ, ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ಹಿಟ್ಟು ನಿಮಗೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಕೂಡ ನೆನೆಸ್ಬೋದು. ಎಷ್ಟು ನೆನೆಸ್ತೀವೋ ಅಷ್ಟು ಪರೋಟ ಸ್ಮೂತಾಗಿ ಬರುತ್ತೆ. ನೋಡಿ, ನಾನು ಇಷ್ಟು ಮಾಡ್ಕೊಂಡಿದ್ದೀನಿ. ತುಂಬ ದೊಡ್ಡದು ಅಲ್ಲ, ಈ ಕಡೆ ಚಿಕ್ಕದು ಅಲ್ಲ, ಇಷ್ಟು ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ, ಇಷ್ಟಾದರೆ ಸಾಕು. ನೋಡಿ, ಇವಾಗ ತವ ಕಾದಿದೆ ಅಂತ ನೋಡೋಣ ಬನ್ನಿ. ನೋಡಿ, ತವ ಬಿಸಿಯಾಗಿದೆ. ಇವಾಗ ಬೇಯಿಸ್ಕೊಳ್ಳೋಣ. ನೋಡಿ, ಎಣ್ಣೆ ಹಾಕಿದ್ರೂ ನಡೆಯುತ್ತೆ, ಹಾಕದೇ ಇದ್ದರೂ ಕೂಡ ಹಾಗೆ ಕೂಡ ಬೇಯಿಸ್ಕೋಬೋದು. ನಾನು ಮೇಲೆ ಸ್ವಲ್ಪ ಎಣ್ಣೆ ಹಚ್ಕೋತಾ ಇದ್ದೀನಿ. ನೋಡಿ, ಇವಾಗ ಒಂದು ಕಡೆಯಿಂದ ಇನ್ನೊಂದು ಕಡೆ ತಿರುವಿ ಹಾಕ್ತೀನಿ. ನೋಡಿ, 2 ಸೆಕೆಂಡ್ ಬಿಟ್ಟು ಇವಾಗ ತಿರುವಿ ಹಾಕ್ಕೊಳ್ಳೋಣ. ನೋಡಿ, ಸೂಪರ್ ಸಖತ್ತಾಗಿ ಶೇಪ್ ಬಂದಿದೆ ಅಲ್ವಾ ಫ್ರೆಂಡ್ಸ್. ತವ ದಪ್ಪಕ್ಕಿರೋದ್ರಿಂದ ಸ್ವಲ್ಪ ಬಿಸಿಯಾಗಿದೆ ಅಷ್ಟೇ. ನೀವು ನೋಡಿಕೊಂಡು ಬಿಸಿ ಮಾಡಿ ಹಾಕ್ಕೊಳ್ಳಿ. ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ. ಒಲೆ ಮೇಲೇ ತವಾದ ಮೇಲೇ ಪದರು ಕಾಣಿಸುತ್ತೆ ನಿಮಗೆ ಬಿಚ್ಚಿರೋದು. ಅಷ್ಟು ಚೆನ್ನಾಗಿ ಪರೋಟ ಬಂದಿದೆ ನಿಮಗೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಇವಾಗ ಸುತ್ತಲೂ ಪ್ರೆಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಇನ್ನೊಂದು ಕಡೆ ತಿರುವಿ ಹಾಕ್ಕೊಳ್ಳೋಣ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತಾ ಇದೆ ಅಂದರೆ ಫ್ರೆಂಡ್, ತುಂಬ ಸಖತ್ತಾಗಿರುತ್ತೆ. ನೋಡಿ, ಇವಾಗ ಪರೋಟ ಹದ ಕಾಣಿಸ್ತಾ ಇದೆ. ಪರೋಟ ಥರ ಇವಾಗ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್. ನೋಡಿ, ಸೂಪರ್. ನೋಡಿ ನೋಡಿ ಹೆಂಗೆ ಓಪನ್ ಆಗ್ತಾಯಿದೆ ನೋಡಿ ಫ್ರೆಂಡ್. ನೀವು ಈ ಥರ ಮಾಡ್ಕೊಳ್ಳಿ ಮನೇಲಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಬೇಕು ಫ್ರೆಂಡ್ಸ್. ಯಾವಾಗಲೂ ಹೋಟ್ಲಲ್ಲಿನೇ ಪರೋಟ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ತುಂಬ ಈಸಿಯಾಗಿ ಬರೀ 2 ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದು. ನೋಡಿ, ತಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನೊಂದನ್ನ ಹಾಕಿ ತೋರಿಸ್ತೀನಿ ನೋಡಿ ತವಾದ ಮೇಲೆ. ನೋಡಿ, ಮಕ್ಕಳು ತುಂಬ ಗಟ್ಟಿ ಇರುತ್ತೆ ಅಂತ ಹೋಟ್ಲಲ್ಲಿ ಹೋದಾಗ ತಿನ್ನೋದೇ ಇಲ್ಲ. ನೀವು ಅದೇ ಥರನೇ ಮನೇಲೇ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. 1 ತಿನ್ನೋರು 2 ತಿಂತಾರೆ. ನೋಡಿ, ಇದಕ್ಕೆ ಕಾಳು ಸಾಂಬಾರು, ತರಕಾರಿ ಸಾಂಬಾರು ಅಥವಾ ದಾಲ್ ಫ್ರೈ, ಗಟ್ಟಿಯಾಗಿ ಬೇಳೆ ಸಾಂಬಾರು ಏನಾದರೂ ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ, ಸೂಪರ್. ನಾನ್ ವೆಜ್ಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ. ಸೂಪರ್. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಫ್ರೆಂಡ್ಸ್, ಉಬ್ಬುತ್ತಾ ಇದೆ. ನೋಡಿ, ಇನ್ನೊಂದು ಕಡೆ ತಿರುವಿ ಹಾಕ್ಕೊಂಡಿದ್ದೀನಿ. ನೋಡಿ ನೋಡಿ ಇಷ್ಟಾದರೆ ಸಾಕು. ಇನ್ನೊಂದು ಕಡೆ ತಿರುವಿ ಹಾಕ್ಕೊಳ್ಳೋಣ. ನೋಡಿ, ಸೂಪರ್. ನಾನು ಇದೇ ಥರನೇ ಎಲ್ಲವನ್ನು ಒಂದಿಷ್ಟು ಮಾಡ್ಕೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಫ್ರೆಂಡ್. ಇಷ್ಟಾದರೆ ಸಾಕು. ವಾವ್, ಸೂಪರ್. ಇವಾಗ ಇದನ್ನು ಕೂಡ ತಟ್ಟೆಗೆ ಹಾಕ್ಕೊಳ್ಳೋಣ. ನೋಡಿ ನೋಡಿ ಇವಾಗ ಇದು ಆಗಿದೆ. ವಾವ್, ಸೂಪರ್. ಇದೇ ಥರ ನಾನು ಎಲ್ಲವನ್ನು ಮಾಡಿ ನೋಡಿ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬಂದಿದೆ ನೋಡಿ. ವಾವ್, ಸೂಪರ್. ನೋಡಿ
ಇವಾಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಪದರಾಗಿ ಎಷ್ಟು ಚೆನ್ನಾಗಿ ಓಪನ್ ಆಗ್ತಾಯಿದೆ ನೋಡಿ. ನೋಡಿ ಸೂಪರಾಗಿ ಬಂದಿದೆ ಅಲ್ವಾ. ಹಿಟ್ಟು ಅಷ್ಟು ನೆನೆದ್ರೆ ಸೂಪರಾಗಿ ಬರುತ್ತೆ ನೋಡಿ. ಇವಾಗ ನಾನು ಶೇರ್ವಾ ಮಾಡಿದ್ದೀನಿ, ಟೊಮೊಟೊ ಶೇರ್ವಾದಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ತಟ್ಟೆಗೆ ನಾನು ಪರೋಟ ಇಟ್ಟು ಹಾಗೆ ಟೊಮೊಟೊ ಶೇರ್ವಾ ಮಾಡಿದ್ದೆ ನೋಡಿ. ಸೂಪರ್ ಕಾಂಬಿನೇಷನ್ ಅಲ್ವಾ, ಎರಡೂ ಸೂಪರ್. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿ ನಮ್ಮ ವಿಡಿಯೋ ಯಾವ ಥರ ಬಂತು ಅಂತ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.